Hi friends, welcome back to Global Vibes Kannada YouTube channel. Today I'm going to explain about a very interesting question. How much tax does a single person pay in Germany? So most of the people think Germany takes 40% or 43% tax from single, but that's not true for everyone. ಹಾಗಿದ್ರೆ ಯಾವ ತರ ಟ್ಯಾಕ್ಸ್ ಕಟ್ ಆಗುತ್ತೆ? ಸೊ ಎಲ್ಲಾರ್ಗು 40% ಅಥವಾ 43% ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ಯಾವ ತರ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ ಈ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಯಾವ ತರ ಅಂದ್ರೆ, ಸೊ €1 ಹಿಡ್ಕೊಂಡು 12,096 ವರೆಗೂ ಅದು ಆನ್ಯುವಲಿ ಇನ್ಕಮ್. ಸೊ ಇಯರ್ಲಿ ಇನ್ಕಮ್ ಇಷ್ಟಿದ್ರೆ, ಸೊ ಅರೌಂಡ್ ಇಂಡಿಯನ್ ಅಮೌಂಟ್ ಅಲ್ಲಿ 12 lakhs ಏನಾದ್ರೂ ಇಯರ್ಲಿ ಇನ್ಕಮ್ ಇದ್ರೆ, ಸೊ ಅವರಿಗೆ ಯಾವುದೇ ತರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ ಝೀರೋ ಟ್ಯಾಕ್ಸ್. ಅದೇ ತರ €12,097 ಟು €68,429 ಇದ್ದವ್ರಿಗೆ ಅವ್ರೆಷ್ಟು ಟ್ಯಾಕ್ಸ್ ಕಟ್ಬೇಕಂತಂದ್ರ 14% ಟು 42%. ಸೊ ಅವ್ರಿಗೆ 14 ಇಂದ 42% ಇನ್ ಬಿಟ್ವೀನ್ ಒಳಗ್ ಯಾವ್ದಾದ್ರು ಆಗಿರ್ಬೋದು. ಕೆಲವೊಬ್ರಿಗೆ 30,000 ಆನ್ಯುವಲಿ ಇರ್ತೈತಿ. ಸೊ ಅವ್ರಿಗೆ ಮೇ ಬಿ 30% ಕಟ್ ಆಗ್ಬೋದು. ಕೆಲವೊಬ್ರಿಗೆ €50,000 ಪರ್ ಆನ್ಯುವಲಿ ಇರ್ತೈತಿ. ಅವ್ರಿಗೆ ಮೇ ಬಿ 35, 37 ಇಷ್ಟು ಪರ್ಸೆಂಟ್ ಕಟ್ ಆಗ್ಬೋದು. ಸೊ ಅದ ಅವ್ರ ಸ್ಯಾಲ್ರಿ ಎಷ್ಟ್ ಇರ್ತೈತಿ ಅದ್ರ ಮೇಲೆ ಆ ರೇಂಜಿಗೆ ಪರ್ಸೆಂಟೇಜ್ ವೈಸ್ ಟ್ಯಾಕ್ಸ್ ಕಟ್ ಆಗ್ತೈತಿ. ಸೊ ಎಲ್ಲಾರ್ಗು ಅರೌಂಡ್ 40% ಟ್ಯಾಕ್ಸ್ ಕಟ್ ಆಗ್ಬೇಕಂತೇನಿಲ್ಲ. ಸೊ ಅಲ್ಲಿ ಎಷ್ಟಂದ್ರೆ 12 lakh ಟು 68 lakh ವರೆಗೂ ಯಾರ್ಗ್ ಆನ್ಯುವಲಿ ಇರ್ತೈತಿ ಅವ್ರಿಗೆ ಯಾವ ತರ ಟ್ಯಾಕ್ಸ್ ಕಟ್ ಆಕೈತಿ ಅಂತಂದ್ರ 14 ಟು 42% ಟ್ಯಾಕ್ಸ್ ಕಟ್ ಆಗ್ತೈತಿ. ಅಬೌವ್ €68,430 ಟು €2,77,825. ಸೊ ಈ ರೇಂಜ್ ಒಳಗೆ ಯಾರಿಗ ಇರ್ತೈತಿ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಕಟ್ ಆಗ್ತೈತಿ ಅಂದ್ರ ಅಬೌವ್ 42%. ಸೊ 42% ಮೇಲೆ ಅವರಿಗೆ ಟ್ಯಾಕ್ಸ್ ಕಟ್ ಆಗ್ತೈತಿ. ಆಮೇಲೆ ಇನ್ನೂ ಒಂದ್ ಕೆಟಗರಿ ಐತಿ, ಅಬೌವ್ €2,77,826. ಸೊ ಮೋಸ್ಟ್ ಆಫ್ ದಿ ರಿಚ್ ಪೀಪಲ್ ಇದ್ದವ್ರ ಅಬೌವ್ 45% ಟ್ಯಾಕ್ಸ್ ಕಟ್ ಆಗ್ತೈತಿ ಅವ್ರೀಗ. ಸೊ ಯಾರ್ 45% ಟ್ಯಾಕ್ಸ್ ಏನ್ ಕಟ್ತಾರಲ್ಲ, ಸೊ ಅವ್ರ ಇಂಡಿಯನ್ ಲೆಕ್ಕದಲ್ಲಿ ಎಷ್ಟು ಅರ್ನ್ ಮಾಡ್ತಾರಂದ್ರೆ 2,88,00,000 ಪರ್ ಇಯರ್ಲಿ, ನಾಟ್ ಪರ್ ಮಂತ್. ಇಯರ್ಲಿ ಯಾರು 2,88,00,000 ಏನ್ ಅರ್ನ್ ಮಾಡ್ತಾರಲ್ಲ, ಸೊ ಅವ್ರ ಅಂತವ್ರ 45% ಅಬೌವ್ ಟ್ಯಾಕ್ಸ್ ಕಟ್ ಆಗ್ತೈತಿ ಅವ್ರ ಅಂತವ್ರೀಗ. ಸೊ ನಮ್ಮಂತವ್ರಿಗೆ ಏನಲ್ಲ. ಸೊ ಇದನ್ನ ಮತ್ತಷ್ಟು ಸಿಂಪಲ್ ಆಗಿ ಹೇಳ್ತೀನಿ ಏನಂತಂದ್ರೆ, ಸೊ ಇವಾಗ ಫಾರ್ ನರ್ಸಸ್ ಈಗ ಎಷ್ಟು ಸ್ಯಾಲ್ರಿ ಐತಿ ಅಂತಂದ್ರ ಇಯರ್ಲಿ €45,000 ಟು €50,000 ತನ ಇಯರ್ಲಿ ಇರ್ತೈತಿ. ಅದು ಎಲ್ಲಿ ಕ್ರಾಫ್ಟ್ ಆದ್ಮೇಲೆ ಆಲ್ಮೋಸ್ಟ್ ಅಬೌವ್ €40,000 ಮೇಲೆ ಇಯರ್ಲಿ. ಸೊ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಕಟ್ ಆಗ್ಬೋದಂದ್ರ 35 ಟು 38% ಟ್ಯಾಕ್ಸ್ ಕಟ್ ಆಗ್ತೈತಿ ಪರ್ ಮಂತ್. ಸೊ 35 ಟು 38% ಟ್ಯಾಕ್ಸ್ ಕಟ್ ಆಗ್ತೈತಿ ಅಂದ್ರೆ ಅದಷ್ಟುನು ಏನ್ ಬರೀ ಇನ್ಕಮ್ ಟ್ಯಾಕ್ಸ್ ತರ ಕಟ್ ಆಗಲ್ಲ. ಸೊ ಅದ್ರಲ್ಲಿ ಏನ್ ಆಗ್ತೈತಿ ಅಂದ್ರೆ ಬರೀ 12% ಆಫ್ ದಿ ಟ್ಯಾಕ್ಸ್ ನಮ್ ಸ್ಯಾಲ್ರಿಯಿಂದ ಕಟ್ ಆಗ್ತೈತಿ. ಸೊ ಇಲ್ಲಿ ಬ್ರುಟ್ಟು ಅಂದ್ರೆ ಗ್ರಾಸ್ ಸ್ಯಾಲ್ರಿ, ನೆಟ್ ಅಂದ್ರೆ ನೆಟ್ ಸ್ಯಾಲ್ರಿ ಅಂತ ಹೇಳಿ. ಸೊ ಆ ಗ್ರಾಸ್ ಸ್ಯಾಲ್ರಿಯಿಂದ 12% ಆಫ್ ದಿ ಟ್ಯಾಕ್ಸ್ ಬರೀ ಲೋನ್ ಸ್ಟೋಯರ್ ಅಂತ ಕಟ್ ಆಗ್ತೈತಿ, ಇನ್ಕಮ್ ಟ್ಯಾಕ್ಸ್ ಅಂತ ಕಟ್ ಆಗ್ತೈತಿ. ಸೊ ಹಂಗಂದ್ರೆ ಉಳ್ದಿದ್ ಎಲ್ಲಿ ಹೋಗ್ತೈತಿ ಅಂದ್ರೆ ಸೋಷಿಯಲ್ ಕಾಂಟ್ರಿಬ್ಯೂಷನ್ಸ್ ಹೋಗ್ತೈತಿ. ಸೊ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂದ್ರೆ ಅದು ಅದು ನಮ್ ಕಡೆಯಿಂದನ ಅಮೌಂಟ್ ಕಟ್ ಆದ್ರೂ ಇನ್ನೊಂದ್ ತರದಿಂದ ನಮ್ಗನ ಹೆಲ್ಪ್ ಆಗ್ತಿರ್ತೈತಿ. ಸೊ ಯಾವ ತರ ಅಂತ ನೋಡ್ರಿ ಹೇಳ್ತೀನಿ. ಅದ ಈ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಎಲ್ಲಿ ಕಟ್ ಆಗ್ತೈತಿ ಅಂತ ಹೇಳಿದ್ರೆ, ಫಸ್ಟ್ ಒನ್ ಕನ್ಸಿಡರ್ ಮಾಡಿದ್ರೆ ಹೆಲ್ತ್ ಇನ್ಶೂರೆನ್ಸ್, ಕ್ರಾಂಕೆನ್ ಫೆರ್ಜಿಶರು, ಅದಕ್ಕೆ ಟೋಟಲ್ ಆಗಿ ಎಷ್ಟು ಕಟ್ ಆಗ್ತೈತಿ ಅಂತಂದ್ರ 16.2% ಕಟ್ ಆಗ್ತೈತಿ ನಮ್ ಸ್ಯಾಲ್ರಿಯಿಂದ. ಸೊ 16.2 ನಾವ್ ಒಬ್ರ ಪೇ ಮಾಡ್ತೀವಿನ? ಅಲ್ಲ, ನಾವ್ ಒಬ್ರ ಏನ್ ಪೇ ಮಾಡಲ್ಲ. ಸೊ ನಮ್ದ ಎಂಪ್ಲಾಯರು ಪೇ ಆಫ್ ಮಾಡ್ತಾರ, ನಾವ್ ಅರ್ಧ ಪೇ ಮಾಡ್ತೇವಿ. ಸೊ ಜರ್ಮನ್ ಒಳಗ್ ಯಾವ ತರ ರೂಲ್ ಐತಿ ಅಂತಂದ್ರ ಅರ್ಧ ಎಂಪ್ಲಾಯಿ ಪೇ ಮಾಡ್ತಾರ, ಅರ್ಧ ಎಂಪ್ಲಾಯರ್ ಪೇ ಮಾಡ್ತಾರ. ಸೊ ಅದು ಯಾವ್ದೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದೇನ್ ಸಂಬಂಧ ಇಲ್ಲ. ಇವಾಗ ನಾ ಹಾಸ್ಪಿಟಲ್ದಾಗ ವರ್ಕ್ ಮಾಡತ್ತೀನಿ ಅಂದ್ರೆ, ಸೊ ನಮ್ ಹಾಸ್ಪಿಟಲ್ ಕಡೆಯಿಂದ 8.1% ಪೇ ಮಾಡ್ತಾರೆ. ಸೊ ನಾನು 8.1% ಪೇ ಮಾಡ್ತೀನಿ. ಅದು ಎಲ್ಲಿಗೆ? ಹೆಲ್ತ್ ಇನ್ಶೂರೆನ್ಸ್ ಇದ ಅರ್ಥ. ಅದೇ ತರ ಇನ್ನೊಂದ್ ಯಾವ್ದಂದ್ರೆ ರೆಂಟ್ ಇನ್ ಫೆರ್ಜಿಶರ್ ಅಂದ್ರೆ ಪೆನ್ಷನ್. ಇಲ್ಲಿ ಪೆನ್ಷನ್ ಯಾವಾಗ ಸಿಗ್ತೈತಿ ಅಂದ್ರೆ 65 years ಆದ್ಮೇಲೆ ಸಿಗ್ತೈತಿ. ಸೊ ಅದಕ್ಕೆ ಎಷ್ಟು ಟೋಟಲ್ ಪರ್ಸೆಂಟೇಜ್ ಕಟ್ ಆಗ್ತೈತಿ ಅಂದ್ರೆ 18.6% ಫ್ರಮ್ ಅವರ್ ಸ್ಯಾಲ್ರಿ ಕಟ್ ಆಗ್ತೈತಿ. ಸೊ ಅಲ್ಲಿ ನಾವು ಪೇ ಮಾಡೋದು ಎಷ್ಟಂದ್ರೆ 9.3% ನಾವು ಪೇ ಮಾಡ್ತೀವಿ. ಸೊ ಹಾಸ್ಪಿಟಲ್ ಕಡೆಯಿಂದ 9.3% ಪೇ ಆಗ್ತೈತಿ. ಸೊ ಇಲ್ಲಿ ನಾವೇನ್ ಎಕ್ಸ್ಟ್ರಾ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಏನ್ ಪೇ ಮಾಡತ್ತೀವಲ್ಲ, 50% ನಾವು ಪೇ ಮಾಡಿದ್ರೆ 50% ಎಂಪ್ಲಾಯರ್ ಪೇ ಮಾಡ್ತಾರ. ಸೊ ಮತ್ತೆ ಎದಕ್ಕೆ ಕಟ್ ಆಗ್ತೈತಿ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್
ಅನ್ಎಂಪ್ಲಾಯ್ಮೆಂಟಿಗೆ. ಸೊ ಅದಕ್ಕೆ ಏನಂತಾರೆ ಜರ್ಮನ್ ಒಳಗಡೆ ಅಂದ್ರೆ ಅರ್ಬೈಟ್ಸ್ ಲಾಸ್ ಅಂಡ್ ಫರ್ಜಿಶರುಂಗ್ ಅಂತಾರೆ. ಸೊ ಇಲ್ಲಿ ಅಕಸ್ಮಾತ್ ಇವಾಗ ನಾವು ಸಡನ್ ಆಗಿ ಜಾಬ್ ಕಳ್ಕೊಂಡ್ವಿ ಅಂತಿಕೋರಿ, ಜಾಬ್ ಹುಡ್ಕೊಳಕ ಟೈಮ್ ಬೇಕಾಗ್ತೈತೆ 3 to 4 months. ಸೊ ಅವಾಗ ನಾವ್ ಇದ ಅನ್ಎಂಪ್ಲಾಯ್ಮೆಂಟಿಗೆ ಅಪ್ಲೈ ಮಾಡಿದ್ರೆ ಸೊ ಅವ್ರು ಇಂತಿಷ್ಟು ಅಮೌಂಟ್ ಅಂತ ಪರ್ ಮಂತ್ ಕೊಡ್ತಾರೆ. ಸೊ ಅದಕ್ಕೆ ಎಷ್ಟು ಕಟ್ ಆಗ್ತೈತಿ ಅಂದ್ರೆ 2.6% ಟೋಟಲ್ ಕಟ್ ಆಗ್ತೈತಿ. ಸೊ ಅಲ್ಲಿ ನಾವು ಪೇ ಮಾಡಿದ 1.3% ಪೇ ಮಾಡ್ತೀವಿ. ಇದೇ ತರ ಇನ್ನೊಂದೈತೆ ಫ್ಲೆಗೆ ಫೆರ್ಜಿಶರುಂಗ್. ಫ್ಲೆಗೆ ಫೆರ್ಜಿಶರುಂಗ್ ಅಂದ್ರೆ ನರ್ಸಿಂಗ್ ಕೇರ್. ಅಂದ್ರೆ ಅಕಸ್ಮಾತ್ ಇಲ್ಲಿ ಜರ್ಮನಿ ಒಳಗ ಆಲ್ಮೋಸ್ಟ್ ಯಾರನ್ನು ಜಾಸ್ತಿ ಏನ್ ಮಕ್ಕಳನ್ನ ಮಾಡ್ಕೊಡ್ದಿಲ್ಲ. ಸೊ ಅವ್ರ ಸಾಯು ಟೈಮ್ದಾಗ ಒಬ್ಬೊಬ್ರು ಆಗ್ತಾರ. ಅವಾಗ ಅವ್ರ ಏನ್ ಮಾಡ್ತಾರ ಅಂದ್ರೆ ಅಲ್ಟರ್ನಿಗ ಓಲ್ಡ್ ಏಜ್ ಹೋಮಿಗ ಜಾಯ್ನ್ ಆಗ್ತಾರ. ಸೊ ಅಲ್ಲಿ ಏನ್ ಮಾಡ್ತೈತಿ ಅಂದ್ರೆ ಗೌರ್ಮೆಂಟ್ ಹಾಫ್ ಆಫ್ ದಿ ಅಮೌಂಟ್ ಪೇ ಮಾಡ್ತೈತಿ, ಇನ್ ಹಾಫ್ ಅವ್ರ ಸೆಲ್ಫ್ ಪೇ ಮಾಡ್ತಾರೆ. ಇಲ್ಲಿ ಕೆಲವೊಂದು ಓಲ್ಡ್ ಏಜ್ ಹೋಮಿಗೆ ಎಷ್ಟೆಷ್ಟು ಐತೆ ಅಂದ್ರೆ ಪರ್ ಮಂತ್ more than 3,000 euro ಐತಿ, 4,000, 5,000 euro ಐತಿ. ಸೊ ಅರ್ಧ ಅಲ್ಲಿ ಗೌರ್ಮೆಂಟ್ ಪೇ ಮಾಡ್ತೈತಿ. 5,000 euro ಅಂದ್ರೆ 5 lakh, ಅರೌಂಡ್ 5 lakh ಪರ್ ಮಂತ್ ಅಷ್ಟು ಇರ್ತೈತಿ. ಅಲ್ಲಿ ಅರ್ಧ ಗೌರ್ಮೆಂಟ್ ಪೇ ಮಾಡಿರ, ಅರ್ಧ ಅವ್ರ ಸೆಲ್ಫ್ ಪೇ ಮಾಡ್ತಾರೆ. ಸೊ ಅದಕ್ಕೂ ಕಟ್ ಆಗ್ತೈತಿ. ಅದಕ್ಕೆ ಎಷ್ಟು ಕಟ್ ಆಗ್ತೈತಿ ಅಂದ್ರೆ 3.4 to 4% ಕಟ್ ಆಗ್ತೈತಿ ಟೋಟಲ್. ಸೊ ಅಲ್ಲಿ ನಾವ್ ಎಷ್ಟು ಪೇ ಮಾಡ್ತೀವಿ ಅಂತ ಅಂದ್ರೆ 1.7 to 2% ಪೇ ಮಾಡ್ತೀವಿ. ಇಲ್ಲಿ ಇನ್ನೊಂಥರ ಚರ್ಚ್ ಟ್ಯಾಕ್ಸ್ ಒಂದು ಕಟ್ ಆಗ್ತೈತಿ, ಬಟ್ ನಂಗೆ ಕಟ್ ಆಗಲ್ಲ, ನನ್ನ ಕ್ರಿಶ್ಚಿಯನ್ ಅಲ್ಲ, ಹಿಂದೂ. ಸೊ ಯಾರು ಚರ್ಚಿಗೆ ರಿಜಿಸ್ಟರ್ ಮಾಡಿರ್ತೀರಿ ಅವ್ರಿಗೂ ಅದು ಸ್ವಲ್ಪ ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗ್ತೈತಿ. ಸೊ ಅದು ನಮಗೇನು ಕಟ್ ಆಗಲ್ಲ. ಇನ್ನು ಮತ್ತೆ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಒಳಗೆ ಮತ್ತೆ ಯಾವ ಥರ ಹೆಲ್ಪ್ ಆಗ್ತೈತಿ ಅಂದ್ರೆ ಯಾರಾದರೂ ಕಿಂಡರ್ಸ್ ಮಕ್ಕಳಿದ್ರೆ ಸೊ ಪ್ರತಿಯೊಂದು ಮಗುಗೆ ಒಂದು 250 euro ಅಂತ ಅಮೌಂಟ್ ಬರ್ತೈತಿ. 250 euro ಅಂದ್ರೆ ಅರೌಂಡ್ 25,000 ಇನ್ ಇಂಡಿಯನ್ ರುಪೀಸ್. ಅದು ಪ್ರತಿ ಮಂತ್ ಬರ್ತೈತಿ. ಟಿಲ್ ಯಾವ ಏಜ್ ವರ್ಗು ಅಂದ್ರೆ 18 years ವರೆಗೂ ಮಕ್ಕಳಿಗೆ ಈ ತರ ಅಮೌಂಟ್ ಸಿಗ್ತೈತಿ. ಸೊ ಪ್ರತಿ ಒಂದ ಮಗುಗೆ ಸಿಗುತ್ತಾ ಏನ್ 2 ಮಗುಗೆ ಸಿಗುತ್ತಾ, ಸೊ ಎಷ್ಟು ಜನ ಮಕ್ಳು ಇರ್ತಾವ ಅಷ್ಟು ಜನಕ್ಕೂ ಮಕ್ಕಳಿಗೆ ಸಿಗ್ತೈತಿ. ಸೊ ಜರ್ಮನ್ ಒಳಗ ಪಾಪ್ಯುಲೇಷನ್ ಕಮ್ಮಿ ಐತಿ, ಇಲ್ಲೇನು ರಿಸ್ಟ್ರಿಕ್ಷನ್ ಇಲ್ಲ 1 or 2 ಕಿಡ್ ಅಂತ ಹೇಳಿ. ಬಟ್ ಜರ್ಮನ್ಸ್ ಯಾರು 3-4 ಏನ್ ಮಾಡ್ಕೊಳ್ಳಲ್ಲ, ಬರೀ 1 or 2 ಅಷ್ಟೇ ಮಾಡ್ಕೊಂತಾರೆ. ಸೊ ಪ್ರತಿಯೊಂದು 3 ಮಕ್ಳಿದ್ರು 3 ಮಕ್ಳಿಗೂ ಪ್ರತಿಯೊಂದು ಮಗುಗೂ 250 euro ಅಂತ ಸಿಗ್ತೈತಿ. ಮತ್ತು ಸ್ಕೂಲ್ಸು ಫ್ರೀ ಅದಾವ. ಅದು ಎಲ್ಲಂದ್ರೆ ಪಬ್ಲಿಕ್ ಸ್ಕೂಲ್ ಒಳಗಡೆ ಫ್ರೀ ಆಫ್ ಕಾಸ್ಟ್ ಐತಿ. ಸೊ ನಾವು ಪ್ರೈವೇಟಾಗಿ ಹೋಗಿ ಅಡ್ಮಿಷನ್ ಮಾಡಿಸ್ತೇವಂದ್ರೆ ಸ್ವಲ್ಪ ಅಮೌಂಟ್ ಇದ್ದೇ ಇರ್ತೈತಿ. ಸೊ ಹಂಗಂತೇಳಿ ಎಲ್ಲ ಫ್ರೀ ಅಂತಲ್ಲ, ಅಂದ್ರೆ ಸ್ಕೂಲ್ ಫೀಸ್ ಏನು ಎಲ್ಲ ಫ್ರೀ, ಬಟ್ ಇವ ಮಟೀರಿಯಲ್ ಆಗಿರ್ಬೋದ ಅದೆಲ್ಲ ನೀವೇ ಪೇ ಮಾಡಬೇಕಾಗ್ತೈತಿ. ಸೊ ಈ ಥರ ಟ್ಯಾಕ್ಸ್ ಐತಿ ಜರ್ಮನಿ ಒಳಗಡೆ. ಸೊ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಮೋರ್ ಇನ್ಫಾರ್ಮೇಷನ್ಗೆ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಹೇಳಬೇಕಂತ ಅನ್ಕೊಂಡೀನಿ ಅಂತಂದ್ರೆ, ಸೊ ಇವಾಗ ನಾನು ಜಸ್ಟ್ ಸಿಂಗಲ್ಸಿಗೆ ಹೇಳಿದ್ದೆ ಅರೌಂಡ್ ಅದು ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರ್ತೈತಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗೋದು, ಟಿಲ್ 40% ಅಂತ ಅನ್ಕೋಬೋದು. ಅದೇ ಥರ ಇಲ್ಲಿ ಮ್ಯಾರಿಡ್ ಕಪಲ್ಸಿಗೆ ಬೇರೆ ಥರ ಟ್ಯಾಕ್ಸ್ ಐತಿ, ಆಮೇಲೆ ವಿಡೋಸ್ಗೆ ಬೇರೆ ಥರ ಟ್ಯಾಕ್ಸ್ ಐತಿ. ಸೊ ಅವ್ರು ಯಾವ್ಯಾವ ಥರ ಇರ್ತಾರೆ. ಸೊ ಒಟ್ಟು ಟೋಟಲ್ ಟ್ಯಾಕ್ಸ್ ಕ್ಲಾಸಸ್ 6 ಅದಾವ, 1 to 6 ಅದಾವ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.